ಪಾಕಿಸ್ತಾನದ ಬೆನ್ನು ಮೂಳೆಯನ್ನೇ ಮುರಿದಿದೆ ಭಾರತ. ಪಾಕ್ನ ಏರ್ ಬೇಸ್ಗಳನ್ನೇ ಉಡೀಸ್ ಮಾಡಲಾಗಿದೆ. ಅಲ್ಲಿಂದ ಡ್ರೋನ್ ಮಿಸೈಲ್ ಅನ್ನ ಹಾರಿಸ್ತಾ ಇತ್ತು ಪಾಕಿಸ್ತಾನ. 3 ಏರ್ ಬೇಸ್ಗಳನ್ನ ಬ್ಲಾಸ್ಟ್ ಮಾಡಿ ಭಾರತ ತಿರುಗೇಟು ನೀಡಿದೆ. ಪಾಕ್ನ ಪ್ರಮುಖ ಏರ್ ಬೇಸ್ಗಳನ್ನೇ ಭಾರತ ಸೇನೆ ಧ್ವಂಸ ಮಾಡಿದೆ. ಈ 3 ಏರ್ ಬೇಸ್ಗಳೇನಿದೆ ಇದರಿಂದನೇ ಡ್ರೋನ್ ಮತ್ತು ಮಿಸೈಲ್ ಅನ್ನ ಹಾರಿಸ್ತಾ ಇತ್ತು ಪಾಕಿಸ್ತಾನ. ಏರ್ ಬೇಸ್ಗಳಿಂದ 2 ದಿನ ದಾಳಿಯನ್ನ ಮಾಡಿತ್ತು ಪಾಕ್. ಈ ಏನು 3 ಏರ್ ಬೇಸ್ಗಳಿದೆ ಇದನ್ನೇ ಪ್ರಮುಖವಾಗಿ ಇರಿಸಿಕೊಂಡು ಪಾಕಿಸ್ತಾನ ಭಾರತದ ಗಡಿ ರಾಜ್ಯಗಳ ಮೇಲೆ, ಭಾರತದ ಏರ್ಪೋರ್ಟ್, ರೈಲ್ವೆ ಮತ್ತು ನಗರಗಳನ್ನ ಗುರಿಯಾಗಿಸಿಕೊಂಡು, ಭಾರತೀಯ ವಾಯು ನೆಲೆಯನ್ನ ಗುರಿಯಾಗಿಸಿಕೊಂಡು ನಿರಂತರವಾಗಿ ಡ್ರೋನ್ ಮತ್ತು ಮಿಸೈಲ್ ದಾಳಿಯನ್ನ ಮಾಡ್ತಾನೆ ಇದೆ ಪಾಕಿಸ್ತಾನ. ನಿನ್ನೆ ರಾತ್ರಿ ಕೂಡ ಈ 3 ಏರ್ ಬೇಸ್ಗಳಿಂದಲೇ ದಾಳಿ ನಡೀತಾ ಇತ್ತು. ಈ 3 ಏರ್ ಬೇಸ್ಗಳನ್ನ ಭಾರತೀಯ ಸೇನೆ ಸಮರ್ಥವಾಗಿ ಉಡಾಯಿಸಿದೆ. 2 ದಿನಗಳಿಂದಲೂ ಕೂಡ ಇದೇ ಏರ್ ಬೇಸ್ಗಳಿಂದ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇತ್ತು ಪಾಕಿಸ್ತಾನ. ಈ 3 ಏರ್ ಬೇಸ್ಗಳು ಈಗ ಧ್ವಂಸವಾಗಿದೆ. ಪಾಕಿಸ್ತಾನದ ಬೆನ್ನು ಮೂಳೆಯನ್ನೇ ಮುರಿದಂತಾಗಿದೆ. ಇದರಿಂದಾಗಿ ಭಾರತ 3500 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಳ್ಳುತ್ತೆ. ಈ ಗಡಿಯಲ್ಲಿ ಈಗ ಯುದ್ಧದ ಕಾರ್ಮೋಡ ಅತಿ ಹೆಚ್ಚಾಗಿ ಆವರಿಸಿರುವಂತದ್ದು. ಪಾಕಿಸ್ತಾನ ಕೂಡ ಗಡಿಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಇತ್ತ ಅದೇ ಪಾಕಿಸ್ತಾನದ ಗಡಿಯಲ್ಲಿ ಇರುವಂತಹ ಈ 3 ಏರ್ ಬೇಸ್ಗಳನ್ನ ಈಗ ಭಾರತೀಯ ಸೇನೆ ಉಡಾಯಿಸಿದೆ. ನಿನ್ನೆ ಮತ್ತು ಮೊನ್ನೆ 2 ರಾತ್ರಿ ಕೂಡ ಕತ್ತಲಾದ ನಂತರ ದಾಳಿಯನ್ನ ಆರಂಭ ಮಾಡುತ್ತೆ ಈ ಕುತಂತ್ರಿ ಪಾಕಿಸ್ತಾನ. ರಾತ್ರಿ ನಡೆದಂತಹ ಡ್ರೋನ್ ದಾಳಿ, ಮಿಸೈಲ್ ದಾಳಿಯಲ್ಲಿ ಭಾರತ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ. ಪಾಕಿಸ್ತಾನ ನಡೆಸ್ತಾ ಇರುವಂತಹ ಕ್ರಿಯೆಗೆ ಪ್ರತಿಕ್ರಿಯೆ ಅಷ್ಟೇ. ಅವರು ದಾಳಿಯನ್ನು ನಡೆಸುತ್ತಿದ್ದಾರೆ. ಆ ದಾಳಿಯನ್ನ ಸಮರ್ಥವಾಗಿ ವಿಫಲಗೊಳಿಸ್ತಾ ಇದೆ ಭಾರತ ಸೇನೆ. ಪಾಕಿಸ್ತಾನದ ಮೇಲೆ ಮತ್ತೆ ಭಾರತ ಪ್ರತಿ ದಾಳಿಯನ್ನ ಮಾಡಿದೆ. ಪಾಕ್ ವಾಯು ನೆಲೆಗಳ ಮೇಲೆ ಸೇನೆ ದಾಳಿಯನ್ನ ನಡೆಸಿದೆ. ಪಾಕ್ನ ಸುಕೂರ್ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿದೆ. ಪಾಕ್ ವಾಯು ನೆಲೆಗಳ ಮೇಲೆ ಸೇನೆ ದಾಳಿಯನ್ನ ನಡೆಸಿದೆ. ಪಾಕ್ನ ಸುಕೂರ್ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿದೆ. ರಾವಲ್ಪಿಂಡಿಯಲ್ಲೂ ಕೂಡ ಸೇನೆ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನದ 6 ಸ್ಥಳಗಳಲ್ಲಿ ಭಾರತ ದಾಳಿಯನ್ನ ಮಾಡಿದೆ. ಭಾರತದ 4 ರಾಜ್ಯಗಳ 20 ಸ್ಥಳಗಳ ಮೇಲೆ ಪಾಕ್ ದಾಳಿಯನ್ನ ನಡೆಸಿತ್ತು. ಈ ದಾಳಿಯನ್ನ ನಮ್ಮ ಭಾರತದ ಸದೃಢ ಸಮರ್ಥ ಸೈನ್ಯ ವಿಫಲಗೊಳಿಸಿದೆ. ಪಾಕಿಸ್ತಾನದ 6 ಸ್ಥಳಗಳಲ್ಲಿ ಭಾರತ ದಾಳಿಯನ್ನ ಮಾಡಿದೆ. ರಾವಲ್ಪಿಂಡಿಯಲ್ಲೂ ಕೂಡ ಅಟ್ಯಾಕ್ ಮಾಡಿದೆ ಭಾರತ. ಪಾಕ್ನ ಸುಕೂರ್ ಏರ್ಪೋರ್ಟ್ ಮೇಲೆ ಕೂಡ ಅಟ್ಯಾಕ್ ಮಾಡಿರುವಂತದ್ದು. ನಮ್ಮ ಭಾರತೀಯ ಯೋಧರ ಕೈಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿವೆ, ಯುದ್ಧಾಯುಧಗಳಿದೆ. ಯಾವ ರೀತಿಯಾಗಿ ಟೆಕ್ನಾಲಜಿನೇ ಯೂಸ್ ಮಾಡಿಕೊಂಡು ಪಾಕಿಸ್ತಾನದ ದಾಳಿಯನ್ನ ಎದುರಿಸಬೇಕು ಅನ್ನುವಂಥದ್ದು ಭಾರತ ಸೈನ್ಯಕ್ಕೆ ತಿಳಿದಿದೆ. 3 ದಿನಗಳಿಂದ ನಿರಂತರವಾಗಿ ಪಾಕಿಸ್ತಾನ ದಾಳಿಯನ್ನ ನಡೆಸ್ತಾ ಇದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇದೆ. ಪ್ರಮುಖ ನಗರಗಳಲ್ಲಿ ದಾಳಿಯನ್ನ ನಡೆಸ್ತಾ ಇದೆ. ಇದೆಲ್ಲವನ್ನ ಕೂಡ ಭಾರತ ಸಮರ್ಥವಾಗಿ ಎದುರಿಸ್ತಾ ಇದೆ. ನಿನ್ನೆ ರಾವಲ್ಪಿಂಡಿಯಲ್ಲಿ ಭಾರತ ಪ್ರತಿ ದಾಳಿಯನ್ನ ಮಾಡಿದೆ. ಪಾಕಿಸ್ತಾನದ 6 ಸ್ಥಳಗಳಲ್ಲಿ ಭಾರತ ದಾಳಿ ಮಾಡಿದೆ.